ಕಿತ್ತೋಗಿರೋರೆಲ್ಲ ಬೈತಾರೆ ನಾಳೆ. ಜನ್ಮ ಕೊಟ್ರು ಅಪ್ಪ ಬೈಲಿ ಬಿಡಲೇ, ಬೈಲಿ ಬಿಡ. ಲೈಫಲ್ಲಿ ಸ್ಟೇಟಸ್ಸು ದುಡ್ಡಿಲ್ಲ ಅಂದರೆ ಹ್ಯಾಪಿ ಆಗಿರೋಕ್ಕಾಗಲ್ಲ, ಇರೋಕ್ಕಾಗಲ್ಲ. ಬಿಲ್ಡಪ್ ಕೊಡಬೇಕು ಅಂದರೆ 30 ಹೋಗ್ಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ಲ ಈ ಜನ್ರೇಷನ್ಗೆ. ಇನ್ನೆಂಗೋ ಮೇಲೆ ಬರ್ತೀವಿ ನಾವು. ರಾಮ ಮೆರುಪುತೀಗ ಅಂತ ಅಂಗೋದು, ಝಿಂಗ್ ಅಂತ ಹೋಗೋದು, ಅಂತ ಬಂದ್ಬಿಡೋದು. ಏನಕ್ರ ಏನಾಗುತ್ತೋ ಗೊತ್ತಿಲ್ಲ. ಸೊಸೈಟಿ ತುಂಬ ಕಷ್ಟ ಇದೆ. ಬೆಂಗಳೂರಲ್ಲಿ ಹೋಗಿ ಒಂದು ಬದುಕನ್ನು ಕಟ್ಕೊಂಡು ಮೆಜೆಸ್ಟಿಕ್ಕಲ್ಲೂ ಆ ಕೆಂಪೇಗೌಡ ರೈಲ್ವೆ ನಿಲ್ದಾಣದಲ್ಲಿ ಟ್ರೈನ್ ಇಳಿದು ಬಸ್ ಇಳಿದು ಯಾವುದೋ ಕಂಪ್ನಿ ಕಡೆ ಹೋಗಿ ಆ BMTC ರಶಲ್ಲಿ ನಿಂತ್ಕೊಂಡು ಕಂಪ್ನಿಗೆ ಹೋಗಿ ಮೊದಲನೇ ದಿನ ಫಸ್ಟ್ ಸ್ಯಾಲ್ರಿ ತಗೊಂಡು ಅಮ್ಮನಿಗೆ ಮೊದಲನೇ ಸ್ಯಾಲ್ರಿಯಲ್ಲಿ ಒಂದು ಸೀರೆ ಕೊಡಿಸಿ ಅದರಲ್ಲಿ ಒಂದಷ್ಟು ಅದು ಇದು ಸ್ನ್ಯಾಕ್ಸು ಅಂತ ತಿಂದು ಅದರಲ್ಲಿ ಒಂದು 8,000 10,000 ಉಳಿಸಿ ಅಷ್ಟೊತ್ತಿಗೆ 6 ತಿಂಗಳು ವರ್ಷ ಆಗುವಷ್ಟೊತ್ತಿಗೆ ಅಪ್ಪನಿಗೆ ಆರೋಗ್ಯ ಚೆನ್ನಾಗಾಯ್ತು ಅಂತ ಬ್ಯಾಂಗ್ಳೂರು ಸೂಪರ್ ಸ್ಪೆಷಾಲಿಟಿಯಲ್ಲಿ ಅಡ್ಮಿಟ್ ಮಾಡಿ ಅಲ್ಲೆಲ್ಲೋ ಕಾರಿಡಾರಲ್ಲಿ ಕುತ್ಕೊಂಡು ವರ್ಷದ ಸೇವಿಂಗ್ ಒಂದೇ ಸಲ ಹೋಗಿ ಆ ಕೌಂಟ್ರಲ್ಲಿ ಹೋಗಿ ಕಟ್ಟಿದಾಗ ಪ್ರಾಣ ಓದಂಗೆ ಅನಿಸುತ್ತೆ. ಆವಾಗ ಯೋಚನೆ ಮಾಡು, ಅರ್ಧರಾತ್ರಿಯಲ್ಲಿ ನೀನು ಚಿಕ್ಕವನಾಗಿದ್ದಾಗ 3 ಗಂಟೆಗೋ 4 ಗಂಟೆಗೋ ನಿನಗೆ ಚೆನ್ನಾಗಿಲ್ಲ ಅಂದರೆ ನಿಮ್ಮ ಅಪ್ಪ ಅರ್ಧರಾತ್ರಿಯಲ್ಲಿ ಎತ್ಕೊಂಡೋಗಿ ನೀನು ಹಾಸ್ಪಿಟ್ಲಲ್ಲಿ ಕೂರಿಸಿ ಬೆಳಗ್ಗೆ 7 ಗಂಟೆವರೆಗೂ ಇದ್ದು 10-15 ಸಾವಿರ ಬಿಲ್ ಆದರೆ ನಿಮ್ಮಪ್ಪ ದುಡ್ದಿರೋದನ್ನೆಲ್ಲ ಅಲ್ಲಿ ಕಟ್ಟಿದಾಗ ನಿಮ್ಮಪ್ಪನಿಗೆ ಎಷ್ಟು ನೋವಾಗಿರುತ್ತೆ ಮಗನೇ. ಯೋಚನೆ ಮಾಡಬೇಕಲ್ಲ. ನಾಳೆ ನಿನಗೊಂದು ಮಗಳಾಗಿ ಅರ್ಧರಾತ್ರಿಯಲ್ಲಿ ಅವ್ರಿಗೆ ಜ್ವರ ಬಂದು ಹಾಸ್ಪಿಟ್ಲಿಗೆ ಎತ್ಕೊಂಡು ಓಡೋದಾಗ ಗೊತ್ತಾಗುತ್ತೆ ನಿಮ್ಮಪ್ಪ ಯಾಕೆ ಅವಾಗ ನಿನ್ನ ಮೇಲೆ ಕೋಪ ಮಾಡ್ಕೊತಾನೆ ಅಂತ. ಅಪ್ಪ ಒಂದು ಮಾತು ಅನ್ನಂಗಿಲ್ಲ. ಕಿತ್ತೋಗಿರೋರೆಲ್ಲ ಬೈತಾರೆ ನಾಳೆ. ಜನ್ಮ ಕೊಟ್ರು ಅಪ್ಪ ಬೈಲಿ ಬಿಡಲೇ, ಬೈಲಿ ಬಿಡ. ಏನಾದರೂ ರಿಯಾಕ್ಟ್ ಮಾಡಬೇಡಿ. ಅಮ್ಮ ಏನೋ ಅಂತಾರೆ ಫೀಲ್ ಆಗಬೇಡಿ. ಒಂದು ವಯಸ್ಸಿಗೆ ಬಂದಿರೋ ಹುಡುಗಿ ಅರ್ಧ ಗಂಟೆ ಮನೆಗೆ ಲೇಟ್ಗೆ ಹೋದ್ರೆ ಅಮ್ಮಗೆ ನೋವಾಗುತ್ತೆ. ಏನಮ್ಮ ನನ್ನ ಮೇಲೆ ನಂಬಿಕೆ ಇಲ್ವಾ ಅಂದ್ಬಿಡ್ತೀರಾ? ಅವ್ರಿಗೆ ಭಯ ಇರುತ್ತೆ. 20 ವರ್ಷ ಆದ್ಮೇಲೆ ನಿನ್ನ ಮಗಳು ವಯಸ್ಸಿಗೆ ಬಂದು ಅವಳು ಅರ್ಧ ಗಂಟೆ ಲೇಟಾಗಿ ಬಂದರೆ ಅರ್ಥ ಆಗುತ್ತೆ ನಿಮ್ಮಮ್ಮ ಯಾಕೆ ಭಯ ಬಿದ್ರು ಅಂತ. ರಿಯಾಲಿಟಿಯಲ್ಲಿ ಬದುಕಿ. ದೇವರಾಣೆಗೂ ಹೇಳ್ತೀನಿ ಹುಡುಗರು ಹುಡುಗಿರಿಗೆ, ನನ್ನ ತಮ್ಮಂದ್ರು ತಂಗಿಯಂದ್ರಿಗೆ, ಲೈಫಲ್ಲಿ ಸ್ಟೇಟಸ್ಸು ದುಡ್ಡಿಲ್ಲ ಅಂದರೆ ಹ್ಯಾಪಿ ಆಗಿರೋಕ್ಕಾಗಲ್ಲ, ಇರೋಕ್ಕಾಗಲ್ಲ. ಸುಮ್ಮನೆ ಬ್ಲೈಂಡ್ ಕಲ್ಪನೆಗಳಲ್ಲಿ ಕಳೆದೋಗ್ಬೇಡಿ. ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡ್ರೆ ಸಾಕು. ಮನಸ್ಸುಗಳ ಪ್ರತಿದಿನ ನಮ್ಮ ವುಮೆನ್ ಸ್ಟೇಷನಲ್ಲಿ ಎಷ್ಟು ಕೇಸಸ್ ಗೊತ್ತಾ? 16-17 ವರ್ಷ ಆಗಿರ್ತಾರೆ, ಅಪ್ಪ ಅಮ್ಮನ ಬಿಟ್ಟು ಹೋಗಿ ಮದುವೆ ಆಗ್ತಾರೆ. ಅಯ್ಯೋ ಅನ್ಸುತ್ತೆ ರೀ. ಎಷ್ಟು ಕೇಸ್ ಗೊತ್ತಾ? ಮೈನರ್ಸ್ ಇರ್ತಾರೆ. ನನಗೆ ನಾನು ಫೀಲ್ ಆಗೋದು ಹೆಂಗೆ, ಆ ಹುಡುಗಿ ಭವಿಷ್ಯ ಹೆಂಗೆ, ಆ ಹುಡುಗನ ಭವಿಷ್ಯ ಹೆಂಗಂದ್ರೆ ಹಂಗೆ ಬದುಕಕ್ಕಾಗಲ್ರೋ. ನಿಮ್ಮ ಅಪ್ಪ ಈಗ ತಂದಾಗ್ತಿದ್ದಾನೆ, ನಿಮ್ಮ ಅಮ್ಮ ತಂದಾಗ್ತಿದ್ದಾರೆ. ಸ್ವಂತ ಇಂಡಿಪೆಂಡೆಂಟ್ ಲೈಫ್ ಲೀಡ್ ಮಾಡೋದು ಎಷ್ಟು ಕಷ್ಟ ಗೊತ್ತಾ? ಎಷ್ಟು ಕಷ್ಟ ಗೊತ್ತಾ? ಎಷ್ಟು ಕಷ್ಟ ಗೊತ್ತಾ ಪ್ರಾಕ್ಟಿಕಲಿ ಲೈಫ್ನ ಫೇಸ್ ಮಾಡೋದು. ಅದಕ್ಕೆ ಸ್ವಲ್ಪ ಪೇಷನ್ಸ್ ಆಗಿರಿ. ಮತ್ತೆ ಏನು ಲೈಫಲ್ಲಿ ಏನು ಗೊತ್ತಾ, ಅವನಜ್ಜಿ ಕ್ಲಾರಿಟಿನೇ ಇಲ್ಲ ಗುರು. ಬೈಕ್ ತಗೊಂಡು 120 ಹೊರಟೋಗೋದು ಓ ಅಂತ. 120 ಹೋದ್ರೆ ಯಾರೋ ನೋಡ್ತಾರೆ ನಿನ್ನ. ಹಾಕಿರೋ ಕ್ರೀಮು, ಬಾಚಿರೋ ಕೂದಲು ಯಾರಿಗಾದ್ರೂ ಕಾಣಿಸುತ್ತೇನೋ? ಬಿಲ್ಡಪ್ ಕೊಡಬೇಕು ಅಂದ್ರೆ 30 ಹೋಗ್ಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ಲ ಈ ಜನ್ರೇಷನ್ಗೆ. ಇನ್ನೆಂಗೋ ಮೇಲೆ ಬರ್ತೀವಿ ನಾವು. ಬೈಕಲ್ಲಿ ಬಿಲ್ಡಪ್ ಕೊಡಬೇಕು ಅಂದ್ರೆ ನೀಟಾಗಿ ಕ್ರೀಮ್ ಗೀಮ್ ಹಾಕಿ ರೆಡಿ ಆಗಿದ್ರೆ ಸ್ಲೋ ಆಗಿ ಹೋದ್ರೆ ಅಟ್ಲೀಸ್ಟ್ ಆ ಕಡೆ ಈ ಕಡೆ ಅವ್ರು ನೋಡ್ತಾರೆ. ರಾಮ ಮೆರುಪುತೀಗ ಅಂತ ಅಂಗೋದು, ಝಿಂಗ್ ಅಂತ ಹೋಗೋದು, ಅಂತ ಬಂದ್ಬಿಡೋದು. ಏನಕ್ರ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ.